ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 66ನೆಯ ಸಂಚಿಕೆ ಹೆಜಮಾಡಿ ಪಂಚಾಯತ್ ಘನ ತ್ಯಾಜ್ಯ ಸಂಪನ್ಮೂಲ ಘಟಕದ ಹಸಿ ತ್ಯಾಜ್ಯವನ್ನು ಬಳಸಿ ಸಾವಯವ ಕೃಷಿ ಮಾಡುತ್ತಿರುವ ತಗ್ಗುಮನೆ ಭಾಸ್ಕರ ಶೆಟ್ಟಿ ಅವರ ಯಶೋಗಾಥೆ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಹೆಜಮಾಡಿ ತಗ್ಗುಮನೆ ಭಾಸ್ಕರ ಶೆಟ್ಟಿ ಇವರೊಬ್ಬ ಸಾವಯವ ಕೃಷಿಕ. ತೆಂಗು, ಅಡಿಕೆ, ಬಾಳೆ, ಭತ್ತ ಹೀಗೆ ಅನೇಕ ರೀತಿಯ ಬೆಳೆಗಳನ್ನು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಬೆಳೆಯುತ್ತಿದ್ದಾರೆ. ನದಿ ದಡದಲ್ಲಿರುವ ಇವರ ತೆಂಗಿನ ತೋಟಗಳಲ್ಲಿ ಬೇಸಿಗೆಯಲ್ಲಿ ಉಪ್ಪು ನೀರಿನ ಸಮಸ್ಯೆಯಿಂದಾಗಿ ತೆಂಗಿನ ಮರಗಳು ಕ್ಷೀಣಿಸಲು ಆರಂಭವಾಗಿದ್ದುವು. ಫಸಲು ಕುಂಠಿತವಾಗತೊಡಗಿತ್ತು. ಭಾಸ್ಕರ ಶೆಟ್ಟಿಯವರು ಸತತ 4-5 ವರ್ಷಗಳಿಂದ ವಿವಿಧ ರೀತಿಯ ಪ್ರಯೋಗ ಮಾಡುತ್ತಾ ಬಂದು ಇದೀಗ ಪೂರ್ತಿಯಾಗಿ ಸಾವಯವ ಕೃಷಿಗೆ ಹೊಂದಿಕೊಂಡಿದ್ದಾರೆ. ಇವರ ಭೂಮಿಯ ಫಲವತ್ತತೆಯೂ ಹೆಚ್ಚುತ್ತಿದೆ. ಉಪ್ಪು ನೀರಿನ ಸಮಸ್ಯೆ ಇದ್ದರೂ ಅದನ್ನು ಮೀರಿ ಕೃಷಿ ನಳನಳಿಸುತ್ತಿದೆ. ಹೆಜಮಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಘನ ಹಾಗೂ ದ್ರವ ತ್ಯಾಜ್ಯ ಸಂಪನ್ಮೂಲ ಘಟಕ ಕಾರ್ಯಾರಂಭ ಮಾಡುವ ಸಂದರ್ಭದಲ್ಲಿ ಪ್ರತಿನಿತ್ಯ ಸಂಗ್ರಹವಾಗುವ ತರಕಾರಿ ತ್ಯಾಜ್ಯ, ಹಣ್ಣಿನ ಸಿಪ್ಪೆ, ಹೂವು, ಎಲೆಗಳ ತ್ಯಾಜ್ಯ, ಕಪ್ಪೆ ಚಿಪ್ಪು, ಮೊಟ್ಟೆಯ ಚಿಪ್ಪು ಇವುಗಳ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿತ್ತು. ಆಗ ಭಾಸ್ಕರ ಶೆಟ್ಟಿಯವರು ಸ್ವತಃ ಮುಂದೆ ಬಂದು ಪಂಚಾಯತ್ ಜೊತೆಗೆ ಕೈ ಜೋಡಿಸಿದರು. ಭಾಸ್ಕರ ಶೆಟ್ಟಿಯವರ ತೆಂಗು, ಅಡಿಕೆ ತೋಟಗಳಿಗೆ ನೇರವಾಗಿ ಈ ತ್ಯಾಜ್ಯವನ್ನು ತಲುಪಿಸುವ ವ್ಯವಸ್ಥೆ ಪಂಚಾಯತ್ ಮಾಡಿತು. ತ್ಯಾಜ್ಯ ತೋಟಕ್ಕೆ ಬರುವ ಹೊತ್ತಿಗೆ ಮುಂಚಿತವಾಗಿ ಭಾಸ್ಕರ ಶೆಟ್ಟಿಯವರು ಮರಗಳ ಸುತ್ತಲೂ ಕಾಲುವೆಗಳನ್ನು ತೆಗೆದು ತಯಾರಿರುತ್ತಾರೆ. ತ್ಯಾಜ್ಯವನ್ನು ಹಾಕಿದ ನಂತರ ಸೆಗಣಿ ದ್ರಾವಣ ಚಿಮುಕಿಸಿ ಮೇಲಿನಿಂದ ಸೊಪ್ಪು, ಸೋಗೆ ಹರಡಿ ಮುಚ್ಚುತ್ತಾರೆ. ಇದೀಗ ಅವರ ಕೃಷಿ ಅನುಭವ ನಮ್ಮೊಂದಿಗೆ ಅವರು ಹಂಚಿಕೊಳ್ಳುತ್ತಾರೆ. ಭಾಸ್ಕರ ಶೆಟ್ಟಿಯರು, ಈಗ ಮೊದಲು ನೀವು ಇಲ್ಲಿ ಒಂದು ತೆಂಗಿನ ಗಿಡ ಹಾಕಿದ್ದೀರಿ. ತೆಂಗಿನ ಗಿಡ ಬಹಳ ದೂರದಲ್ಲಿ ಹಾಕಿ ತೆಂಗಿನ ಗಿಡ ಬೆಳೆಸಿದ್ದೀರಿ. ಅದು ಮೊದಲು ಹೇಗೆ ಬೆಳೆಸಿದಿರಿ, ಪ್ರಯತ್ನ ಮಾಡಿದರೆ ಹೇಳಿ. ನಾನಂದರೆ ಮೊದಲು ತೆಂಗಿನ ಗಿಡ ನೆಡುವಾಗ ಆಲೋಚನೆ ಮಾಡಿದ್ದು ಬ್ರಹ್ಮಾಂಡ ತೋಟಗಾರಿಕೆ ಮಾಹಿತಿ ಪ್ರಕಾರ 8 ಮೀಟರ್ ದೂರ ನಟ್ಟರೆ ಒಂದೇ ಟೈಮ್ ನಡಲಿಕ್ಕೆ ಆಗ್ತದೆ ತೆಂಗಿನ ಗಿಡ. ಅದು ಹಳೆದಾಗುವ ತನಕ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. 30 ಮೀಟರ್ ಅಂದರೆ 30 ಫೀಟ್ ನಾಟಿ ಮಾಡಿದರೆ ಈಗ ನಾವು ಎಷ್ಟು ನಟ್ಟಿದ್ದೇವೆ ಅಷ್ಟೇ ಒಂದು 10 ವರ್ಷದ ನಂತರ ರೀಪ್ಲ್ಯಾಂಟ್ ಮಾಡಲಿಕ್ಕೆ ಆಗ್ತದೆ. ಆವಾಗೆಂತ ಆಯಿತು, ಡಬ್ಬಲ್ ಆಯಿತು. ಆ 10 ವರ್ಷ ತನಕ ಬೇರೆ ಏನಾದರೂ ಮಾಡ್ಬೋದು ಅಂತ ತಿಳಿಸಿದರು. ಬಾಳೆ ಗಿಡ ಸ್ವಲ್ಪ ಸಮಯ ಮಾಡಿದ್ದೇನೆ, ಮತ್ತು ಬೇರೆ ಏನು ಮಾಡಲಿಲ್ಲ. ಈಗಂದರೆ ರೀಪ್ಲ್ಯಾಂಟ್ ಮಾಡಲು ಅಂದರೆ ತೆಂಗಿನ ತೋಟದಲ್ಲಿ ತೆಂಗಿನ ಗಿಡವೇ ಇರಲಿ ಅಂತ ಆ ರೀತಿ ಮಾಡಿದ್ದು. ಇನ್ನೀಗ ಮುಂದೆ ನೀವು ಅಲ್ಲಿ ಎಡೆ ಗಿಡ ಹಾಕಬೇಕು ಅಂತ ಹೌದು, ಹಿಂದೆ ಎಡೆ ಗಿಡ ಹಾಕ್ತೇನೆ. ಈಗ 1-2 ವರ್ಷದಲ್ಲಿ ಅಂದರೆ ಮಧ್ಯ ಈ ರಾಸಾಯನಿಕ ಉಪಯೋಗ ಏನು ಬೇಡ ಅಂತ ಬಿಟ್ಟುಬಿಟ್ಟದು, ಸ್ವಲ್ಪ ತೋಟವೇ ಬೇಡ ಅಂತ. ಈಗ ಒಂದು 5 ವರ್ಷದಿಂದ ಆ ಥರದ ಬೆಳವಣಿಗೆ ನೋಡಿ ಎಡೆಗಿಡ ಇಡ್ಬೋದು. ಅದರ ಜೊತೆಗೆ ನೀವು ಮನೆ ಪಕ್ಕದಲ್ಲೇ ನಿಮಗೆ ಈ ಉಪ್ಪು ನೀರು ಬರುವ ನದಿಯ ಪಕ್ಕದಲ್ಲೇ ನಿಮ್ಮ ಜಮೀನು ಇದೆ, ಅಲ್ಲೂ ತೆಂಗಿನ ಗಿಡ ಇದೆ. ಹೌದು, ಅಲ್ಲೂ ಮುಖ್ಯ ಸಮಸ್ಯೆ ಏನಿತ್ತು? ಅಲ್ಲಿ ಮೊದಲೇನಿದ್ರೆ ಉಪ್ಪು ನೀರಿನ ಉಪದಿಂದ ಸತ್ತು ಹೋಗ್ತದೆ, ಅಂದರೆ ಆಚೆ ಬಾಜಿದ್ದೆಲ್ಲ ಸತ್ತು ಹೋಯ್ತು. ನಮ್ಮದು ಕೂಡ ತೋಟದ್ದು ಸ್ವಲ್ಪ ಸತ್ತು ಹೋಗ್ಲಿ ಶುರು ಆಯಿತು. ಸುಮಾರು ಗಿಡ ಸತ್ತು ಹೋಯ್ತು, ಮತ್ತೆ ಬಿಟ್ಟಿದೆ ಹೋಗಲಿ ಅಂತ. ಅದು ಮೇನ್ ಅಂದರೆ ಉಪ್ಪು ನೀರಿನ ಕಾರಣ. ಮೊದಲು ನಂತರ ನೀವು ಸಾವಯವಕ್ಕೆ ಪರಿವರ್ತನೆ ಮಾಡಿದ್ದು ಹೇಗೆ? ಅದು
ನಂತರ ಏನೇದು ಒಂದು 4 ಫೀಟ್ ದೂರದಲ್ಲಿ 1 ಫೀಟ್ ಆಗಲ್ಲ 1 ಫೀಟ್ ಆಳದಲ್ಲಿ ಸಣ್ಣ JCB ಅಂದರೆ ಟ್ರಂಚ್ ಹೊಡಿದೆ. ಆ ಟ್ರಂಚ್ ಹೊಡೆದು 1 ವರ್ಷ ಅದು ಸಾಯ್ತದಂತಿದ್ದು, ಯಾಕಂದರೆ ಬೇರೆಗೆಲ್ಲ ಪೆಟ್ಟಾಯಿತು ಸಾಯ್ತಂತೇಳಿ ಒಂದು 5 ವರ್ಷ ಮೊದಲು. ನಂತರ ಅದಕ್ಕೆಲ್ಲ ತುಂಬಿಸ್ತಾ ಬಂದೆ ವೇಸ್ಟ್, ಅಂದರೆ ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ. ಒಂದು 5 ವರ್ಷದಿಂದ ಅದನ್ನು ಹಾಕಿದ್ದು. ಸ್ವಲ್ಪ ಬೆಳವಣಿಗೆ ಅಂದರೆ ಹೊಸ ಬೇರು ಬರಲಿಕ್ಕೆ 1-2 ವರ್ಷ ಹೋಯ್ತದು. ಅಂದರೆ ಸಾಯುವ ಸ್ಥಿತಿಯಲ್ಲಿ ಇದ್ದದ್ದು ಆ ರೀತಿಯಲ್ಲಿ 2 ವರ್ಷ ಹೋಯಿತು. ಆ 2 ವರ್ಷ ಹೋದ ಸಮಯದಲ್ಲಿ ನನಗೆ ಗ್ರಾಮ ಪಂಚಾಯತ್ನವರು ಒಂದು ಇದು ಮಾಡ್ತಿದ್ದು, ನಮ್ಮದು ತರಕಾರಿ ವೇಸ್ಟ್ ಹಾಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೆ. ನಾವೇ ಕಳಿಸಿಕೊಟ್ಟು ಗಿಡಕ್ಕೆ ಹಾಕ್ತೀವಿ. ಅಂದರೆ ಹೊಂಡದ ಕಂಪೋಸ್ಟ್ ಮಾಡಿ ಗಿಡಕ್ಕೆ ಹಾಕೋದಲ್ಲ. ಅಂದರೆ ನನ್ನಲ್ಲಿ ಪ್ರತಿ ಗಿಡಕ್ಕೆ ವಾಹನ ಹೋಗೋ ವ್ಯವಸ್ಥೆ ಇದೆ. ಮಳೆಗಾಲ ಸ್ವಲ್ಪ ಕಷ್ಟ, ಇಲ್ಲದ್ರೆ ಪ್ರತಿ ಗಿಡಕ್ಕೆ ಹೋಗ್ತದೆ. ಅಂದರೆ ಗಿಡದ ಪಕ್ಕದಲ್ಲಿ ವ್ಯಾನ್ ನಿಲ್ಲಿಸಿದ್ರು ಡಂಪ್ ಮಾಡೋದು. ನನಗೆ ಎಂತಾಯಿತು, ಕಂಪೋಸ್ಟ್ ಮಾಡಿ ಆ ಕೆಲಸ ಒಂದು ಇಲ್ಲ. ಅವರು ಆ ಹೇಗೆ ಬುಡಕ್ಕೆ ಹಾಕ್ತಾರಂತ ಒಂದು ನನಗೆ ಮಾಹಿತಿ ಕೊಟ್ಟರೆ ನಾನು ಅದು ಒಪ್ಪಿದ್ದೇನೆ. 3 ವರ್ಷ ಮೊದಲಿದ್ದು. ಈಗ ಎಂತ ಮಾಡ್ತೇವೆ, ಪ್ರತಿ ಗಿಡಕ್ಕೆ ಆ ಹೊಂಡವನ್ನು ಮಾಡಿದ್ದು ನೋಡಿ 4 ಫೀಟ್ ದೂರ, ಅದಕ್ಕೆ ಅದನ್ನು ಹಾಕ್ತಾರೆ. ಅದರ ಮೇಲೆ ಅಲ್ಲಿ ಸುಕ್ಕಿದ್ದು ಶೋಗೆ ಈಗ ಏನು ಹಾಕ್ತೇನೆ, ಅದರ ಮೇಲೆ ಸೆಗಣಿ ನೀರು ಹಾಕ್ತೇನೆ. ಈಗ ಏನಾಗಿದೆ ಅಂದರೆ ನಿರಂತರ 3 ವರ್ಷದಿಂದ ಪಂಚಾಯತ್ ವೇಸ್ಟಿಂದಾಗಿ ತುಂಬ ಒಳ್ಳೆಯದಾಗಿದೆ. ಅಂದರೆ ನೀವೀಗ ಅವರು ತಂದು ಹಾಕಿದ ಕೂಡಲೇ ನೀವೇ ಅಲ್ಲಿ ಸ್ವತಃ ಇದ್ದು ಅದರ ಮೇಲೆ ಮತ್ತೆ ಈ ಸೆಗಣಿ ನೀರು ಹಾಕೋದಕ್ಕೆ ಲೇಬರ್ ಮಾಡಿದಿಲ್ಲ. ಯಾಕೆಂದರೆ ಅವರು ಬರುವ ಟೈಮ್ ಉಂಟು, ಮಧ್ಯಾಹ್ನ ಒಂದು 3-4 ಗಂಟೆ ಹೊತ್ತಿಗೆ. ಹೆಚ್ಚಿನ ಸಂದರ್ಭದಲ್ಲಿ ನನಗೆ ಫೋನ್ ಮಾಡ್ತಾರೆ, ನೋಡಿ ನಾವು ತರ್ತೇವೆ, ನಾನು ಅದಕ್ಕೆ ರೆಡಿ ಆಗಬೇಕು. ಆ ಹೊತ್ತಿನಲ್ಲಿ ಅವರು ಹಾಕಿದ ಕೂಡಲೇ ಕಸವ ಏನೋ ಇದು ಮಾಡಿ. ಅಂದರೆ ಅದು ಹಾಕಲಿಕ್ಕೆ 2 ಕಾರಣ. ಒಂದು, ಯಾರಿಗೂ ಅಸಹ್ಯ ಆಗಬಾರ್ದು ನೋಡುವಾಗ. 2ನೇದಾಗೂ ಕವರೆಲ್ಲ ಮಾಡ್ತಿದ್ದು ದಿನದ ಕೆಲಸ. ಅಂದರೆ ದಿವಸಕ್ಕೆ ಒಂದು 250-300 kg ಬರ್ತದೆ. ಅದು ಒಂದೇ ಕಟ್ಟೆಗೆ ಹಾಕೋದು. ಒಂದು ವೇಳೆ ಫಂಕ್ಷನ್ ಇದ್ದು ಜಾಸ್ತಿ ಇದ್ದರೆ 2 ಕಟ್ಟೆಗೆ ಹಾಕ್ತಾರೆ. ಅದು ಬರುವುದರ ಮೊದಲು ನೀವು ಟ್ರೆಂಚ್ ಎಲ್ಲ ತೆಗೆದಿಡಬೇಕು. ಹೌದು. ಈ ಟ್ರಂಚ್ ನಾನು ತೆಗಲಿಲ್ಲ, ಈಗ 5 ವರ್ಷ ಮೊದಲು ತೆಗೆದಿದ್ದೇ ಟ್ರಂಚ್. ಅಂದರೆ ಈ ವರ್ಷ ಹಾಕಿದ್ದು ಅದು ಶಿಂಕ್ ಆಗ್ತದೆ ಬರೋ ವರ್ಷ. ಈಗ ಟ್ರಂಚ್ ಪ್ರಶ್ನೆ ಇಲ್ಲ, 5 ವರ್ಷ ಮಾಡಿದ್ದೇ ಟ್ರಂಚು. ಅಂದರೆ ಈಗ ಬೇರು ಬಿಟ್ಟು ಈಗ ಅದರಲ್ಲಿ ಎಂಥದ್ದು ತೋರ್ತದ್ದು ಬೇರು ಬಂದಿದೆ. ಈಗ ಅದನ್ನು ಹಾಗಿದ್ರೆ ನಾನು 4 ಫೀಟ್ ದೂರದಲ್ಲಿ ಹಾಕಿದ ಸಾವಯವ ಹಾಕಿದ್ರೆ ತೆಗೆದು ತೋರ್ದು ಬೇರಿದೆ, ಬೆರಳಿನಷ್ಟು ತೋರದು. ಅದನ್ನು ಮುಟ್ಲಿಕ್ಕೆ ಇಲ್ಲ ಇನ್ನು. 5 ವರ್ಷ ಮಾಡಿದ್ದೇ ಟ್ರಂಚು. ಈಗ ಅದನ್ನು ಹಾಕ್ತಾರೆ, ಅದು ಕೊಳೆತು ಶಿಂಕ್ ಆಗ್ತದೆ. ಪುನಃ ನಾನು 2 ರೌಂಡ್ ಬರ್ತದೆ ಹೆಚ್ಚು ಕಡಿಮೆ. ಈಗ ಈ ಮೊಟ್ಟೆಯ ಚಿಪ್ಪು ಮತ್ತು ಕಪ್ಪೆ ಚಿಪ್ಪು ಥರದ್ದು ಇದೆಲ್ಲ ಇದೆಯಲ್ಲ, ಅದು ಕೂಡ ಉಂಟು. ಹೌದು, ಅದು ತುಂಬ ಒಳ್ಳೆಯದು. ಯಾಕೆಂದರೆ ಸುಣ್ಣ ಹಾಕುವ ತಾಪತ್ರೆ ಕಡಿಮೆ ಆಯಿತು. ಯಾಕೆಂದರೆ ಹೊಳೆ ಬದಿಗೆ ಸಾಮಾನ್ಯವಾಗಿ ಉಪ್ಪು ನೀರಿನ ಕಂಟ್ರೋಲಿಗೆ ಸುಣ್ಣದ ಇದು ಅಂಶ ಬೇಕೇ ಬೇಕು. ಇದು ನನಗೆ ಇನ್ನೊಂದು ಗಿಫ್ಟ್. ಅದರ ಒಟ್ಟಿಗೆ ತರಕಾರಿ ಒಟ್ಟಿಗೆ ಚಿಪ್ಪು, ಅಂದರೆ ಇಲ್ಲಿ ಹೆಜ್ಮಾಡಿಯಲ್ಲಿ ಸಾಮಾನ್ಯ ಹೆಚ್ಚಿನವರು ಮರ್ವಾಯಿ ಅಂತ ಹೇಳ್ತಾರೆ, ಅದನ್ನು ತಿಂತಾರೆ. ಹೌದು. ಮತ್ತು ಇಲ್ಲಿ ಕೆಲ ಅಂಗಡಿದ್ದು ಆಮ್ಲೆಟ್ ಅಂಗಡಿದ್ದು ಕೋಳಿ ಮೊಟ್ಟೆದು ಅದು 2 ಕೂಡ ಅದರಲ್ಲಿ ಡೈಲಿ ಬರ್ತದೆ. ಅದು ಒಂದೊಂದು ಕಟ್ಟೆಗೆ ಹಾಕೋದು. ಇಲ್ಲದ್ರೆ 2 kg ಹಾಕಿ 3 kg ಅಂತ ಹಾಕ್ತಾರೆ ಸುಣ್ಣ. ನನಗೆ ಅದರೊಟ್ಟಿಗೆ ಅದೊಂದು ಗಿಫ್ಟ್ ಉಚಿತ. ಒಂದು ತರಕಾರಿ ಒಟ್ಟಿಗೆ ಅದೊಂದು ಉಚಿತ. ಅದು ಅದಕ್ಕೆ ಕ್ಯಾಲ್ಸಿಯಂ, ಫುಲ್ ಕ್ಯಾಲ್ಸಿಯಂ. ನೋಡುವಾಗ ಈಗ ನಿಮಗೆ ಅದು ಸುಣ್ಣದ ಅಂಶ ಎಲ್ಲ ಕಂಟ್ರೋಲ್ ಮಾಡಿದೆ. ಸಾವಯವ ಇದಾಗಿ ಎಲ್ಲ ಎರೆಹುಳ ಬಂದಿದೆ, ಮಣ್ಣು ಕಪ್ಪಾಗಿದೆ. ಇನ್ನು ಈಗ ಈ ರೀತಿ ಹಾಕಿದಾಗ ಬೇರೆ ನಿಮಗೀಗ ಹೆಗ್ಗಣಗಳು ಅಥವಾ ಬೇರೆ ಹಂದಿಗಳು ಇವುಗಳೆಲ್ಲ ಬಂದು ಮಣ್ಣನ್ನು ಮೇಲೆ ಕೆಳಗೆ ಮಾಡುವಂಥ ಅಂಥದ್ದೇನಾರು ಇಲ್ಲಿ ನಮ್ಮ ಪಕ್ಕದಲ್ಲಿ ನಿಜವಾಗಿ ಅದು ಹಂದಿ ನೋಡಿದರೆ ಬಿಡುವುದಿಲ್ವಾ ಏನು ಗೊತ್ತಿಲ್ಲ. ನಮಗೆ ಇಲ್ಲಿ ಹಂದಿದು ಉಪದ್ರ ಇಲ್ಲ, ನವಿಲು ತುಂಬ ಉಂಟು. ಆ ನವಿಲು ಅದನ್ನು ಮುಟ್ಟುವುದಿಲ್ಲ. ಹೌದು. ಕೋಳಿ ಕೆಲವು ಅಕ್ಕಪಕ್ಕದ ಕೋಳಿ ಬಂದು ಸ್ವಲ್ಪ ಹೇಗ್ತದೆ, ಏನೋ ಒಂದು 2-3 ದಿವಸ ನಂತರ ಎಲ್ಲ ಹುಳ ಆಗ್ತದ ಏನೋ, ಮತ್ತು ಯಾವುದು ತೊಂದರೆ ಇಲ್ಲ. ಹಂದಿದ್ದು ಇರ್ಬೋದು, ಅದನ್ನು ನನಗೆ ಇಲ್ಲಿ ಪಕ್ಕದಲ್ಲಿ ಹಂದಿದ್ದು ಉಪದ್ರ ಇಲ್ಲ. ಮತ್ತು ಪಾರಿವಾಳ ನವಿಲು ತುಂಬ ಉಂಟು, ಅದನ್ನು ನವಿಲು ಅದನ್ನು ಏನು ಮಾಡೋದಿಲ್ಲ. ಸರಿ ಸರಿ. ಅಡಿಮೇಲೆ ಮಾಡುವಂಥ. ಈಗ ನೀವು ದಾರಿ ಬದಿಯಲ್ಲಿರುವ ತೆಂಗಿನ ತೋಟಕ್ಕೆ ಇದು ಎಷ್ಟು ವರ್ಷ ಆಯಿತು ಹಾಕ್ಲಿಕ್ಕೆ ಶುರು ಮಾಡಿ? ಇದು 3ನೇ ವರ್ಷ. ಏನು ಫಸಲಲ್ಲಿ ಯಾವ ವ್ಯತ್ಯಾಸಗಳು? ತುಂಬ ಕಂಡಿದೆ ನನಗೆಂದರೆ. ಉದಾಹರಣೆ ಹೇಳ್ತಾ ಇದ್ದೆ, ಹೊಳೆ ಬದಿಯಲ್ಲಿ ಸುಮಾರು ನಮ್ಮದೊಂದು 30 ಗಿಡ ಉಂಟು. ಅದೊಂದು 100 ಕಾಯಿ ಸಿಗ್ತಾ ಇರಲಿಲ್ಲ 5 ವರ್ಷ, ಒಂದು 3-4 ವರ್ಷ ಮೊದಲು. ಅದು ದೊಡ್ಡ ಫಸಲು ಬರೋ ಮರ ಅಲ್ಲ. ಪರಾದರೂ ಮತ್ತೆ ಬಿಟ್ಟಿದೆ. ಅದಕ್ಕೆ 15-20 ವರ್ಷ ಆಯಿತು. ಅಂದರೆ ಸಣ್ಣ ಕಾಯಿ ಆ ಥರ ಏನೇನು ಉಪದ್ರ ಇತ್ತು. ನಾವು ಅದನ್ನು ಬಿಟ್ಟಿದೆ ಬೇಡ ಅಂತ. ಈಗ ಒಂದು 5 ವರ್ಷದ ಮೊದಲಿನ ಪ್ರಯೋಗ, ಈಗ 2 ವರ್ಷದಿಂದ, ಅಂದರೆ 3 ವರ್ಷ ಅದು ಹೋಯ್ತು. ಈಗ 2 ವರ್ಷದಿಂದ ಒಳ್ಳೆ ಫಸಲು ಬಂದಿದೆ. ನೋಡಿದ್ದೀರಿ ನೀವು. ಅಂದರೆ ಅದು ಅಷ್ಟು ಸಮಯ ಹಿಡಿತದೆ? ಅಷ್ಟು ಸಮಯ ಇರ್ತದೆ. ಇದು ರಾಸಾಯನಿಕ ಗೊಬ್ಬರ ಹಾಕಿದೆ 6 ತಿಂಗಳಲ್ಲಿ ಬರ್ತದೆ. ಸಾವಯವ ಗೊಬ್ಬರ ಹಾಕಿದೆ 2 ವರ್ಷ ತಾಳುವ ಸಾಮರ್ಥ್ಯ ಇದ್ದವರಿಗೆ ಮಾತ್ರ ಸಾವಯವ ಕೃಷಿ. ಇನ್ನು 2 ವರ್ಷ ನಾವು ಏನು ಹಾಕದಿದ್ದು ಮುಂದುವರಿತದೆ ನೋಡಿ. 2 ವರ್ಷ ನಾವು ಕಾಯಬೇಕು.
ಅದರ ಫಸಲು ನೋಡಲಿಕ್ಕೆ. ಇನ್ನೂ 2 ವರ್ಷ ನಾವು ಏನೂ ಹಾಕದಿದ್ರೂ ಅದು ಮುಂದುವರ್ತದೆ. ರಾಸಾಯನಿಕ ಆದರೆ ಹಾಕಿದೊಂದು 6 ತಿಂಗಳು ಬರ್ತದೆ ಅಥವಾ 1 ಸೀಸನ್ ಬರ್ತದೆ. ಬರುವ ವರ್ಷ ಹಾಕ್ತಿದ್ದರೆ ಅದು ಗಿಡ ಸಾಯ್ತದೆ, ಫಸಲೂ ಇಲ್ಲ ಗಿಡವೂ ಇಲ್ಲ, ಹಳದಿ ಬಣ್ಣ ಬರ್ತದೆ. ಇದು ನನ್ನ ಅನುಭವ. ಈಗ ನೀವು ಈ ಥರ ನೀವು ಈಗ ಈ ಹಸಿ ತ್ಯಾಜ್ಯ ಏನಿದೆ ಬರುವಂಥದ್ದು ಇದನ್ನೆಲ್ಲ ಈಗ ಮರದ ಬುಡಕ್ಕೆ ಗೊಬ್ಬರವಾಗಿ ಹಾಕುವಂಥದ್ದು ಉಂಟಲ್ಲ, ಹಾಕುವಾಗ ನಿಮಗೆ ಇಲ್ಲಿ ಯಾರಾದ್ರೂ ಆಕ್ಷೇಪ ಮಾಡಿದ್ರಾ? ಇಲ್ಲ, ಅಂದರೆ ಹಾಕುವಾಗ ಆ ಗಾಡಿನ ಡಂಪ್ ಮಾಡುವಾಗ ಸ್ವಲ್ಪ ವಾಸನೆ ಬರ್ತದೆ, ಅದು ಅಲ್ಲಿದ್ದೆಲ್ಲ ಇದು ಮಾಡಿ. ಆಮೇಲೆ ಅದರ ಮೇಲೆ ಕೂಡಲೇ ಸಗಣಿ ನೀರು ಹಾಕಿದ್ರೆ ಸ್ವಲ್ಪ ವಾಸನೆ ಕಂಟ್ರೋಲ್ ಆಗ್ತದೆ. ಮೇಲಿಗೆಲ್ಲ ಕವರ್ ಮಾಡ್ತೇನೆ, ಅಂದರೆ ಮರದ ಹುಡಿ, ಅದು ಅಡಿಕೆದ ಸಿಪ್ಪೆ, ತೆಂಗಿನ ಗರಿ, ಅಡಿಕೆ ಗರಿ ಎಲ್ಲ ಹಾಕ್ತೇನೆ, ಕವರ್ ಆಗ್ತದೆ. ನಾನು ಹಾಕುವಾಗೊಮ್ಮೆ ಕ್ಲೀನ್ ಇರ್ತದೆ, ಯಾರಿಗೂ ಕಾಣೋದಿಲ್ಲ. ಅದೇ 2 ದಿವಸ ಹೋಗುವಾಗ ಕೆಲವು ಗಿಡವನ್ನು, ಅಂದರೆ ಇಲ್ಲಿ ಮನೆ ಪಕ್ಕದಲ್ಲಿದ್ದ ಗಿಡಕ್ಕೆ ಕೋಳಿಗಳೆಲ್ಲ ಅಡಿಮೇಲೆ ಮಾಡಿ ಸ್ವಲ್ಪ ಎದ್ದು ಕಾಣ್ತದೆ. ಹೊಳೆ ಬದಿಗೆ ಆ ತಾಪತ್ರಯವಿಲ್ಲ, ಅದು ಎಂತ ಮಾಡಿದರೆ ತಾಪ, ಕೋಳಿಯೂ ಬರೋದಿಲ್ಲ, ಹಂದಿ ಬರೋದಿಲ್ಲ, ಇದ್ದಾಗಿರ್ತದೆ. ಅದು ಕೊಳಿತು ಕೆಲವೆಲ್ಲ ಮೇಲೆ ಬರ್ತದೆ ಅಷ್ಟೇ, ಅದು ಚಿಪ್ಪು, ಅದು ಸ್ವಲ್ಪ ಲೇಟ್ ಆಗ್ತದೆ ಮೊಟ್ಟೆದು. ಅಂದರೆ ಇದರ ಹಾಗಾದರೆ ಪರಿಣಾಮ ನಿಮಗೆ ಉತ್ತಮ ಫಲಿತಾಂಶವೇ ಕಂಡಿದೆ? ಖಂಡಿತ ಮಾತ್ರ 2 ವರ್ಷ ಕಾಯುವ ತಾಳ್ಮೆ ಬೇಕು ಇದನ್ನು. ಇನ್ನೊಂದು ಎಚ್ಚರ ಏನಂದರೆ, ಈ ರೀತಿ ನಾವು ತ್ಯಾಜ್ಯ ಈ ರೀತಿ ಬೇರೆ ಬೇರೆ ಕಡೆಗಳಿಂದ ಸಂಗ್ರಹ ಮಾಡಿ ತಂದು ಹಾಕುವುದರಲ್ಲಿ ಕೆಲವೊಮ್ಮೆ ಅನಗತ್ಯ ಕೆಲವು ಸೇರುವಂಥದ್ದು ಬರ್ಬೋದು ಅಲ್ವಾ? ನಾನು ಇದರ ಬಗ್ಗೆ ಮೊದಲೇ ಗ್ರಾಮ ಪಂಚಾಯತ್ ಹೇಳ್ತೇನೆ. ಯಾಕೆಂದರೆ ಅವರು ನನಗೆ ಉಚಿತವಾಗಿ ಕಳಿಸಿಕೊಡೋದು. ಅದೇ ಉಚಿತವಾಗಿ ಕಳಿಸಿಕೊಡುವಾಗ ಸಿಕ್ಕಿದ್ದನ್ನಲ್ಲಿ ಕಳಿಸಿಕೊಡಬೇಡಿ ಅಂತ ಹೇಳಿದ್ದೇನೆ, ಉಚಿತದ ಒಟ್ಟಿಗೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ತರಕಾರಿ, ಹಸಿ ಕಸ ತರಕಾರಿ ಅಲ್ಲದೆ ಮೊಟ್ಟೆ ಬರ್ಬೋದು, ಚಿಪ್ಪು ಬರ್ಬೋದು, ಅದು ಅಲ್ಲದೆ ಏನೂ ಬರಬಾರ್ದು. ಒಂದು ವೇಳೆ ಕಣ್ತಪ್ಪಿ ಬಂದಿದ್ದರೆ ಇಲ್ಲಿ ಅವರ ಮಕ್ಕಳ ಹತ್ರ ಹೇಳಿ ಹೆಕ್ಕಿಸಬೇಕು. ಹೌದು, ಅದರಲ್ಲಿ ಏನು ಬರ್ತದೆ ಅಂತಂದರೆ ಕಾಲ್ಗೇಟ್ ವೇಸ್ಟ್, ಮೆಡಿಸಿನ್ದರು ರ್ಯಾಪರ್, ಸಣ್ಣ ಸಣ್ಣ ಸೆಂಟ್ ಬಾಟ್ಲಿ, ಮಕ್ಕಳದು ಚೆಂದಿನ ಆಟಿಕೆ, ಇದೆಲ್ಲ ಬರ್ತದೆ. ಸಾಧ್ಯದಷ್ಟು ಹೆಕ್ತೇವೆ. ಅದು ಇಲ್ಲ ಅಂತಂದರೆ ಗ್ಲೌಸ್ ಹಾಕಿ ನಾನು ಹೆಕ್ಕುವ ಸಂದರ್ಭ ಬಂದಿದೆ ಕೆಲವು ಸಲ. ಅಂದರೆ ಹೇಳ್ತೇನೆ ನಾನು, ಅವರು ಅಂತ ಬಂದರೆ ಕೂಡಲೇ ಆ ಪಾರ್ಟಿಗೆ ಹೇಳ್ತಾರೆ, ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ನಮ್ಮ ಇವರ ಹತ್ರ ಕೇಳಿದರೆ ಬಿಟ್ಟು ಬರ್ತಾರೆ. ಆದರೂ ಕಂಟ್ರೋಲ್ ಆಗಿದೆ, ಹೆಚ್ಚು ಕಡಿಮೆ ಕಂಟ್ರೋಲ್ ಆಗಿದೆ. ಅಂದರೆ ನನಗೆ ತರಕಾರಿ ಅಂದರೆ ತರಕಾರಿಯೇ ಬರಬೇಕು, ಅದು ಎಷ್ಟು ದೊಡ್ಡ ಫಂಕ್ಷನ್ ಇದಾಗಲಿ ಏನಾಗಲಿ. ಆದರೆ ತರಕಾರಿ ಒಟ್ಟಿಗೆ ಹೋಟೆಲ್ ಇದು ಬರ್ತದೆ, ಉಳಿದ ಚಪಾತಿ, ಉಳಿದ ತಿಂಡಿ ಅದೆಲ್ಲ ಬರ್ತದೆ. ಅದು ಬಂದರೆ ಕೆಲವು ಸಲ ಈ ನಾಯಿಗಳೆಲ್ಲ ಬರ್ತದೆ ಆ ತಿಂಡಿ ತಿನ್ನಲಿಕ್ಕೆ. ಅನ್ನ ಬರ್ತದೆ, ಫಂಕ್ಷನ್ ಆದರೆ ಫಂಕ್ಷನ್ ಇದು ಅನ್ನ ಎಲ್ಲ ಉಳಿತಲ್ಲ, ಸ್ವೀಟ್ ಅನ್ನ ಎಲ್ಲ, ಅದು ಬರುವಾಗ ಸ್ವಲ್ಪ ನಾಯಿಗಳು ಬರ್ತದೆ ಅದನ್ನು ತಿನ್ನಲಿಕ್ಕೆ. ನೀವು ಪ್ರತ್ಯೇಕ 2 ಅದಕ್ಕೆ ಬೇಕಾಗಿ ಒಂದು ಹೆಚ್ಚು ಬಂದರೆ ಹಾಕಲಿಕ್ಕೆ ಅಂತ ಬೇರೆ ಪಿಟ್ಟು ಮಾಡಿದ್ದೀರಲ್ಲ, ಏನದು? ಅಂದರೆ ಕೆಲವು ಸಲ ಈ ಫಂಕ್ಷನ್ ಎಲ್ಲ ಇರುವಾಗ, ಈ ಸಲ ಕೊರೋನಾ ಇಲ್ಲ, ಇಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ ಇರ್ತದೆ ದೇವಸ್ಥಾನದಿದ್ದೆಲ್ಲ, ಅದಕ್ಕೆ ಅದರಲ್ಲಿ ತೆಂಗಿನ ದಿಂಡು ಅಥವಾ ಹೂವಿದ್ದು ರಾಶಿ ತುಂಬ ದೊಡ್ಡ, ಅಂದರೆ ಕಟ್ಟೆಗೆ ಹಾಕಲಿಕ್ಕೆ ಸಾಧ್ಯ ಆಗದಂಥದ್ದು ಎಲ್ಲ ಇರ್ತದೆ. ಅದಕ್ಕಾಗಿ 2 ಟ್ರೆಂಚ್ ಮಾಡಿದೆ. ಅದು ಸಹ 2 ಮೀಟರ್ ಅಗಲ, ಒಂದು 25 ಮೀಟರ್ ಉದ್ದ, 1 ಮೀಟರ್ ಆಳ ಉಂಟು. ಅಂತ ಏನಿದ್ರು ಅದಕ್ಕೆ ಹಾಕಬೇಕು. 2 ಟ್ರೆಂಚ್ ಉಂಟು. ಅಂದರೆ ಒಂದು ಟ್ರೆಂಚಿಗೆ ಹಾಕಿ 3 ತಿಂಗಳು ಅದನ್ನು ಅಲ್ಲಿ ಬಿಟ್ಟರೆ ಅದು ಕಂಪೋಸ್ಟ್ ಆಗ್ತದೆ ಅಂತ ಒಂದಿದ್ದು. ಆ 3 ತಿಂಗಳು ಅದನ್ನು ಬಿಡುವಾಗ ಇದು ಅದು ರಿಸರ್ವ್, ಅದು ಡೈಲಿ ಹಾಕುವಂಥದ್ದಲ್ಲ. ಅಂದರೆ ಹೆಚ್ಚು ಬಂದಾಗ ಹಾಕಲಿಕ್ಕೆ, ಹೆಚ್ಚು ಬಂದಾಗ ಕಟ್ಟೆಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಟ್ಟೆಗೆ ಅಂದರೆ ತರಕಾರಿ ಅಂದರೆ ಅದು ಬಿಡಿಸಿ ಹಾಕ್ಲಿಕ್ಕೆ ಒಳ್ಳೆಯದು. ಈ ದೊಡ್ಡ ದೊಡ್ಡ ಇದು ಸ್ವಲ್ಪ ಕಷ್ಟ ಆಗ್ತದೆ. ತುಂಬ ಎಲೆ, 1,000 ಜನದ ಬಾಳೆ ಎಲೆ, ಬಾಳೆ ದಿಂಡು ಅಥವಾ ಅಷ್ಟೊಂದು 10 ಪುಡ ಹೂವು, ಇದೆಲ್ಲ ಅದಕ್ಕೆ ಹಾಕೋದು. ಇದು ಹಾಕಿದ್ರಿಂದ ನಿಮಗೆ ಈ ಉಪ್ಪು ನೀರಿದ್ದು ಕೂಡ ಸಮಸ್ಯೆ ಹೇಗೆ ಹೋಯಿತು ಅಂತ ಹೇಳಿ ತೆಂಗಿನ ಮಾರ್ಗದಲ್ಲಿ? ಹೌದು, ಅದು ಬಹುಶಃ ನನ್ನ ಅನುಭವದ ಪ್ರಕಾರ ಈ ಸಾವಯವೇ ಕಂಟ್ರೋಲ್ ಮಾಡಿದ ಅಂತ. ಖಂಡಿತ ಅದರ ಮೇಲೆ ನಂಬಿಕೆ ಇರ್ತದೆ. ಸಾವಯವದ ಇದು ಅಂಶ ಜಾಸ್ತಿ ಆಯಿತು, ಅದು ಕಂಟ್ರೋಲ್ ಆಗಿದೆ. ಯಾಕಂದರೆ ಹೊಳೆ ಬದಿಯಲ್ಲಿ, ಹೊಳೆಯಿಂದ 2 ಮೀಟರ್ ಬದಿಯ ಪಕ್ಕದ ತೆಂಗಿನ ಗಿಡ ಕೂಡ ಸೂಪರ್ ಉಂಟು, ನೀವು ನೋಡಿದ್ದೀರಿ. ಅದೇ ಆಜು ಅಕ್ಕಪಕ್ಕದ್ದು ಸತ್ತೋಗಿದೆ. ಅಂದರೆ ಅವರು ಒಮ್ಮೆ ಕಾಯೇ ಇಲ್ಲ ಅಂತ ಹೇಳಿ ಬಿಟ್ಟುಬಿಟ್ಟಿದ್ರು, ಮತ್ತೆ ಅದು ಸಾಯುವಿದೆ. ಹೌದು, ನಮ್ಮ ಇದರಲ್ಲಿ ಸುಮಾರು 10 ಗಿಡ ಸತ್ತಿದೆ. ಆ ಸಾಯುವ ಸ್ಥಿತಿಯಲ್ಲಿ ಇದ್ದದ್ದು 4-5 ಬದುಕಿದೆ. ಅದು ಸಾಯ್ತಂದು ಬಿಟ್ಟದೇ, ಅದು ಈಗ ಬದುಕಿದೆ. ಅದು ಮಳೆ ನೀರನ್ನು ಕೂಡ ನೀವು ಒಂದು ಕಡೆ ಸಂಗ್ರಹ ಆಗಿ ಅದು ನಮ್ಮ ಉಪ್ಪು ನೀರಿನ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಪ್ಲಾನ್ ಮಾಡಿದ್ದೀರಲ್ಲ, ಅದರಿಂದಾಗಿ ನಿಮಗೆ ಅದು 3 ಹಂತದಲ್ಲಿ ಫಿಲ್ಟರ್ ಆಗಿ ಬಾವಿ ನೀರು ಕೂಡ ಒಳ್ಳೇದು ಬಂತು. ಅದು ಹೇಗೆ ಆಯ್ತು ಸ್ವಲ್ಪ ಹೇಳಿ. ಅಂದರೆ ಈ ಜಲಾನಯನವರದ ಪ್ರಕಾರ ಮೇಲಿನ ನೀರು ಇಳಿದು ಬಂದು ಜಲಾನಯನದಲ್ಲಿ ಸ್ಟಾಕ್ ಆಗಬೇಕು, ಕೆಳಗೆ ಬಾವಿ ಇರಬೇಕು ಅಥವಾ ಬೋರ್ವೆಲ್ ಇರಬೇಕು, ಅದಕ್ಕೆ ಅದು ಇಂಗ್ತತೆ ಅಂತ ಅವರದ್ದು ಥಿಯರಿ. ಇಲ್ಲಿ ನನ್ನ ಪ್ಲಾಟ್ನಲ್ಲಿ ಏನಾಗಿದೆ ಅಂದರೆ, ಹೊಳೆ ನೀರಿಂದ ಸುಮಾರು ಒಂದು 150 ಮೀಟರ್ ಪಕ್ಕದಲ್ಲಿ ನಮ್ಮ ಬಾವಿ ಇದೆ,
ಹೌದು, ಹೊಳೆಯಿಂದ 150 ಮೀಟರ್ ಈಚೆ ಇದೆ, ಮನೆ ಪಕ್ಕದಿದೆ. ಅದು ಸುಮಾರು 30 ಫೀಟ್ ಡೈಮೀಟರ್ ಇದು. ಅದು ಎಂತಾಗುತ್ತೆ, ಏಪ್ರಿಲ್ ಮೇ ಬರುವಾಗ ಹಳದಿ ನೀರು ಅಷ್ಟು ಇದ್ದದ್ರು. ಅಂದರೆ ಏರಿಳಿತ ಆಗುವಾಗ ಬರುವಂಥದ್ದು ಕಾರಣ ಆಗಿರೋದು. ಇದೊಂದು 7-8 ವರ್ಷ ಮೊದಲು ನಾನು ಕಂಡುಕೊಂಡದ್ದು. ಆಮೇಲೆ ಎಂತ ಮಾಡಿದ್ದೇವೆ, ಅದು ಇಲ್ಲಿಯ ಇದರ ಪ್ರಕಾರ, ನನ್ನ ಪ್ರಕಾರ ಹೊಳೆ ನೀರು ಏರುವಾಗ ಬಾವಿ ಕೆಳಗಿರುವಾಗ ಅದು ನೀರು ಇದಕ್ಕೆ ಸಿಂಕ್ ಆಗೋದು ಯಾವಾಗ, ಮಾರ್ಚ್ ಏಪ್ರಿಲ್ ಮೇನಲ್ಲಿ. ಮಳೆ ಬರುವ ಪುನಃ ಡೌನ್ ಇದೆ. ಅದಕ್ಕೆ ನಾನು ಮೊದಲು ಇದು ಮಾಡಿದ್ದು, ಹೊಳೆ ಬದಿಯ ಒಂದು ಗದ್ದೆ ಹೇಗೋ ಖಾಲಿ ಬಿಟ್ಟಿದೆ, ಮೊದಲು ಅಲ್ಲಿ ಎಲ್ಲ ತಡೆಗೋಡೆ ಮಾಡಿ ಮಳೆ ನೀರು ಸ್ಟಾಕ್, ಅದು ಏನಂದರೆ 1 ಮೀಟರ್ ಸ್ಟಾಕ್ ಇರ್ತದೆ, 1 ಮೀಟರ್ ಹೆಚ್ಚು ಅದನ್ನು ಓವರ್ಫ್ಲೋಗೆ ಹೋಗಬೇಕು. ಅದಕ್ಕೆ ನೀರು ಬಿಡಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಆದ ಕಾರಣ ಅಲ್ಲಿ ನಿಂತ ನೀರು ಸಾಧಾರಣ ಜನವರಿ ಫೆಬ್ರವರಿ ತನಕ ಡಿಸೆಂಬರ್ ತನಕ ಫುಲ್ಲೇ ಇರ್ತದೆ. ಆಮೇಲೆ ಸ್ಲೋ ಡೌನ್ ಆಗ್ತದೆ. ಎರಡನೇ ಹಂತದಲ್ಲಿ ಜಲಾನಯನ ಮಾಡಿ, ಅದು 1 ಮೀಟರ್ ನೀರು ಸ್ಟಾಕ್ ಆದರೆ ಅದರ ನೆಕ್ಸ್ಟ್ ಜಲಾನಯನ ಮಾಡಿದೆ, ಅದು 3 ಮೀಟರ್ ಹೊಂಡ ಮಾಡಿದೆ. ನೋಡಿ, ಅದರದ್ದು ಜನವರಿದಂತ ಸಿಂಕ್ ಆಗಿ ಜಲಾನಯನ ಬರ್ತದೆ. ಜಲಾನಯನಕ್ಕಿಂತ 1 ಮೀಟರ್ ಜಾಸ್ತಿ ಬಾವಿ ಇದೆ. ಅದೇನಾಯಿತು, ಹಂತ ಹಂತ ಆಗಿ ಡೌನ್ 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 ಮಾಡ್ತದೆ. ಅಲ್ಲಿ ಹೊಳೆ ನೀರನ್ನು ಅಲ್ಲೇ ತಡೀತದೆ. ಅದು ಮೊದಲನೇ ಹಂತದಲ್ಲೇ ತಡೀತದೆ. ಒಂದು ವೇಳೆ ಸ್ವಲ್ಪ ಇದಾದರೆ 2ನೇ ಹಂತದ ತಡೀತದೆ. 3ನೇ ಹಂತದಲ್ಲಿ ಬಾವಿಯಲ್ಲಿ ಶುದ್ಧ ನೀರು. ಇದು ಇತ್ತೀಚೆಗೆ 5 ವರ್ಷದಿಂದ ಪ್ರಾಕ್ಟಿಕಲ್ ಆಗಿ ಕಂಡ ಇದು. ಆ ಯಾವಾಗ ಹೊಳೆ ನೀರಷ್ಟು ಶುದ್ಧ ಬಂತ 5 ವರ್ಷದ ಮೊದಲು ಅಡಿಕೆ ಗಿಡ ಇಟ್ಟಿದೆ, ಇಲ್ಲದೆಲ್ಲ ಖಾಲಿ ಬಿಟ್ಟದು. 5 ವರ್ಷದ ಫಸಲು ಈಗ ಅಡಿಕೆ ಈಗ. ಹೌದು ಹೌದು ಹೌದು, ಇದು 4 ಮಳೆಗಾಲ ಹೋಯ್ತು, 5ನೇ ವರ್ಷ. ಸೈಗಾನ್ ತಳಿ. ಅದಕ್ಕೂ ಕೂಡ ನೀವು ಇದೇ ಸಾವಯವ ಗೊಬ್ಬರ ಮಾಡ್ತಿದ್ದೀರಿ. ಈ ತೋಟಕ್ಕೆ ಹೇಗೆ ಹಾಕ್ತೀರಿ? ಹೌದು, ಇದಕ್ಕೆ ನೋಡಿ, ಅಡಿಕೆ ಗಿಡಕ್ಕೆ ಹಾಕೋ ಮೊದಲು ನಾನು ತೋಟಗಾರಿಕೆ ಕರೆಸಿದೆ, ದೊಡ್ಡಣ್ಣಗುಡ್ಡೆ ತೋಟಗಾರಿಕೆ. ನೋಡಿ, ಇದಕ್ಕೆ ತ್ಯಾಜ್ಯ ಹಾಕ್ಬೋದಾ, ಹಾಕಿದರೆ ತೊಂದರೆ ಆಗ್ಬೋದು. ಯಾಕಂದರೆ ನಾನು ಅವನು ಕರೆಯುವಾಗ 2 ವರ್ಷ ಮೊದಲು, ಆವಾಗ ಇದು ಚಿಕ್ಕದಲ್ವ, ಹಾಕ್ಬೋದಾ, ಹಾಕಿದರೆ ತೊಂದರೆ ಆಗ್ಬೋದು. ಆಗ ಅವರು ಹೇಳಿದ ಪ್ರಕಾರ ನೀವು ತೆಂಗಿನ ಗಿಡಕ್ಕೆ ತುಂಬ ಹಾಕಿದ್ದೀರಿ, ಟ್ರಂಚ್ ಹೊಡೆದು ಹಾಕಿದ್ದೀರಿ. ಇದಕ್ಕೆ ಆಗಿ ಹಾಕಿದರೆ ಅದು ಕಂಪೋಸ್ಟ್ ಆಗುವಾಗ, ಅಂದರೆ ಓಪನ್ ಕಂಪೋಸ್ಟ್ ಮೇಲೆ ಹಾಕೋದು, ಅದು ಬಿಸಿಯಾಗಿ ಬೇರೆಗೆ ಪೆಟ್ಟಾಗುವ ಸಾಧ್ಯತೆ ಇದೆ. ಆದ ಕಾರಣ ಸಾಧ್ಯದಷ್ಟು ಕಡಿಮೆ ಹಾಕಿ, ಹಂತ ಹಂತವಾಗಿ ಹಾಕಿ, ಅಂದರೆ 2 ಸಲ 3 ಸಲ ಹಾಕಿ, ಕಡಿಮೆ ಹಾಕಿ ಅಂತ. ಯಾಕಂದರೆ ಬಿಸಿ ಆಗುವ ಇದು ಕಡಿಮೆ ಆಗ್ಬೋದು. ತುಂಬ ದಪ್ಪ ಹಾಕಿದರೆ ಬಿಸಿಯಾಗಿ ಬೇರು ಕೊಳಿಬೋದು. ಬೇರೆ ಗದೆ ಇದು ಚಿಕ್ಕ ಗಿಡ, ಸಾಧ್ಯ ಉಂಟು ತಡೆಕೊಳ್ಳೋಕೆ ಆಗಲಿಕ್ಕಿಲ್ಲ ಅಂತ ನಾನು ಅವ್ರ ಹತ್ರ ಮಾಹಿತಿ ತಗೊಳ್ಳಿ. ಅವರು ಹೇಳಿದ ಪ್ರಕಾರ ನಾನು ಆಗಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಅದು ಪಾಪ ಅವರೇ ಪಂಚಾಯತ್ನವರೇ ಹಾಕ್ತಾರೆ, ಹುಡುಗರು ಬದಿಯಲ್ಲಿ. ಅವರು ಒಂದು 200-250 kg 300 kg ತಂದರೆ ಅದನ್ನೊಂದು 15-20 ಗಿಡಕ್ಕೆ ಹಾಕ್ತಾರೆ. ಅದನ್ನು ತೆಂಗಿನ ಗಿಡಕ್ಕೆ ಹಾಕಿದಾಗ ಅಲ್ಲ, ಅದನ್ನು ಅಡಿಕೆ ಗಿಡದಿಂದ 1 ಫೀಟ್ ಬಿಟ್ಟು ರಿಂಗಿನಾಗಿ ಹಾಕಿಬಿಡ್ತಾರೆ. ಆಮೇಲೆ ನಾನು ಸಗಣಿ ನೀರು ಏನಾಗ್ತದೆ, ಅದಕ್ಕೆ ಮುಚ್ಚಾಳ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಹಾಕೋದಲ್ಲ, ಅದಕ್ಕೆ ಸಗಣಿ ನೀರು ಬಿಡ್ತೇನೆ, ಅದು ಅಲ್ಲೇ ಕೊಳಿತೇವೆ. ಅದು 2 ರೌಂಡ್ ಆಗ್ತದೆ ಒಂದು ಸೀಸನ್ನಲ್ಲಿ. ಒಂದು ಈಗ ನವಂಬರ್ ಎಷ್ಟು ಮಾಡಿದರೆ ಮತ್ತೊಂದು ಮಳೆ ಬರುವ ಮೊದಲು ಅದು ಅಷ್ಟೊತ್ತಿಗೆ ಕೊಳಿತು ಅದಕ್ಕೆ ಕಟ್ಟೆ ಇಲ್ಲ, ರಾಸಾಯನಿಕ ಇಲ್ವಾ, ಏನಿಲ್ಲ, ಸ್ಪ್ರಿಂಕ್ಲರ್. ಅದು ಮತ್ತೆ ಸ್ಪ್ರಿಂಕ್ಲರ್ನಲ್ಲಿ ಕೊಳಿತಾ ಇರ್ತದೆ. ಇದು 5ನೇ ವರ್ಷ ನಿಮಗೆ ಒಳ್ಳೆ ಫಸಲು ಬಂದಿದೆ. ಅದಕ್ಕೆ ಯಾವುದೇ ರಾಸಾಯನಿಕ ಇಲ್ಲ ಮತ್ತು ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದು. ಇಲ್ಲದ್ರೆ ಕಟ್ಟೆ ಮಾಡುವಂಥದ್ದು, ಕೈಬೇವು ಹಿಂಡ, ನಾನು ಮೊದಲನ 2 ವರ್ಷ ಕೈಬೇವು ಹಿಂಡ ಹಾಕೋದು, ಸಿಕ್ಕಿದಲ್ಲಿ ಹಾಕೋದು. ಏನಾಕಿದ್ರು ಗಿಡ ಸ್ವಲ್ಪ ಒಳ್ಳೆಯಿತ್ತು. ಆದರೆ ಇದು ಹಾಕಿದ ಮೇಲೆ ಎಲ್ಲ ಗಿಡ ನೋಡಿ, ಅದರಲ್ಲಿ ಎಷ್ಟು ಗಿಡ ಉಂಟು, ಎಲ್ಲ ಗಿಡ ಹೆಚ್ಚುಗಳು ಒಂದೇ ರೀತಿ ಉಂಟು, ಮೇಲೆ ಕೆಳಗೆ ಹೋಗಲಿಲ್ಲ. ಜೀವಾಮೃತವನ್ನು ಕೂಡ ನೀವು ಮಾಡಿ ಅದನ್ನು ಬಳಕೆ ಮಾಡ್ತಾ ಇದ್ದೀರಿ. ಈಗ ಇಲ್ಲಿ ನಿಮ್ಮ ಮನೆಯ ಅಂಗಳದಲ್ಲಿರುವ ಹೂವಿನ ಗಿಡಗಳಿಗೆ ಎಲ್ಲ ಅದೇ ಜೀವಾಮೃತ, ತರಕಾರಿ ಗಿಡಗಳಿಗೂ ಅದನ್ನೇ ಜೀವಾಮೃತ ಆದರೆ ಅದು ಸ್ವಲ್ಪ ಮಳೆ ಬಂದೆಲ್ಲ ಇದಾಯಿತು. ಹೇಗೆ ಅದು ಜೀವಾಮೃತ ಮಾಡ್ತೀರಿ? ಹೌದು, ಜೀವಾಮೃತ ನೋಡಿ 200 ಲೀಟರ್ನ ಬ್ಯಾರಲ್ ಬೇಕು ಮೊದಲನೇ ಬಂತದ್ದು. ಆಮೇಲೆ 10 kg ನಮ್ಮ ಸಾಮಾನ್ಯವಾದ ಪ್ಲಾಸ್ಟಿಕ್ ಬುಟ್ಟಿ, ಹಸಿ ಸಗಣಿ. ಯಾಕಂದರೆ kg ಎಲ್ಲ ಅದು ಆಗಲಿಕ್ಕಿಲ್ಲ, ಆಳತೆ ಮಳೆ. ಒಂದು ಪ್ಲಾಸ್ಟಿಕ್ ಚಟ್ಟಿಯಲ್ಲಿ ಸಗಣಿ, 1 ಬಾಲ್ದಿ, ಅಂದರೆ 10 ಲೀಟರ್ ಗೋಮೂತ್ರ ಅಂತ ಇರ್ತದೆ. ಗೋಮೂತ್ರ ಅಂತ ಸಿಗುವುದಿಲ್ಲ, ಅದು ಹಟ್ಟಿ ತೊಳೆದ ಇದ್ರ ಸಿಗ್ತದೆ. ಅದು ಗೋಮೂತ್ರದ ಹಟ್ಟಿ ತೊಳೆದ, ಹೌದು, ಮಿಕ್ಸ್ ಆಗಿದೆ. ಅದು ಒಂದು ಹತ್ರ 1-2 ಬಾಲ್ದಿ ಹಾಕ್ಬೋದು. ಅವರು ಹೇಳ್ತಾರೆ 1 ಬಾಲ್ದಿ ಅಂತ. ಅದು ಧರ್ಮಕ್ಕಿದ್ರೆ ಅದು ಹೀಗೆ ಸಿಗೋದಂದರೆ ಗೋಮೂತ್ರ 10 ಲೀಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದು 1 ಬಾಲ್ದಿ. ಆಮೇಲೆ 2 kg ಬೆಲ್ಲ, ಸ್ವಲ್ಪ ಕಪ್ಪು ಬೆಲ್ಲ ಒಳ್ಳೆಯದು. 2 kg ದವಸ ಧಾನ್ಯದ ಹಿಟ್ಟು. ಆಮೇಲೆ 1-2 ಮುಷ್ಟಿ ಮಣ್ಣು. ಯಾಕೆಂದರೆ ಅದು ಬ್ಯಾಕ್ಟೀರಿಯಾ ಡೆವಲಪ್ ಆಗಲಿಕ್ಕೆ ಒಂದು ಇದು ಮೀಡಿಯೇಟರ್. ಹೌದು, ಇದನ್ನೆಲ್ಲ ಒಂದು 200 ಲೀಟರ್ ಬ್ಯಾರಲ್ ಹಾಕಿ ಸರಿ ಕಲಿಸ್ಬೇಕು. 200 ಲೀಟರ್ ನೀರು ಹಾಕಿ, 200 ಲೀಟರ್ ಆಯ್ತಲ್ಲಿ. ಅದನ್ನು 1 ವಾರ ರೊಟೇಷನ್ ಮಾಡ್ತಾ ಇರಬೇಕು, ದಿವಸಕ್ಕೆ 3 ದಿನ. 1 ವಾರದ ನಂತರ ಇದನ್ನು ಅಡಿಕೆ ಗಿಡಕ್ಕಾದರೆ 1 ಲೀಟರ್ ಸಾಕು. ಆ ಒಂದು ಕೊಂಡಿಯಲ್ಲಿ
ತರಕಾರಿಗೆ ಆದರೆ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಬೇಕು. ಯಾಕೆಂದರೆ ನಾನು ನೋಡಿದ್ದೀನಿ, ಅದು ಡೈರೆಕ್ಟ್ ಆದರೆ ಖರ್ಚು ಹೋಗ್ತದೆ, ಸ್ವಲ್ಪ ಪವರ್ ಜಾಸ್ತಿ ಉಂಟು. ಅದು ಅಡಿಕೆ ಗಿಡ ನಡೀತದೆ, ತರಕಾರಿಗೆ ಹೂವಿನ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಇನ್ನೂ ಡೈಲ್ಯೂಟ್. ಅದು 200 ಲೀಟರಿಗೆ 1 ಲೀಟರಿಗೆ 1 ಲೀಟರ್ 2 ಲೀಟರ್ ನೀರು ಹಾಕಬೇಕು. ಅದು ಸ್ಪ್ರೇ ಮಾಡಲಿಕ್ಕೆ ಒಳ್ಳೆಯದು, ಬುಡಕ್ಕೆ ಹಾಕ್ಲಿಕ್ಕೆ ಒಳ್ಳೆಯದು. ಬ್ಯಾರಲ್ ರೆಡಿ ಇರ್ತದೆ, ಅಂದರೆ 7 ದಿವಸದಿಂದ ರೆಡಿ ಮಾಡ್ತಿರ್ತೀನಿ ನಾನು. ಬ್ಯಾರಲ್ ರೆಡಿ ಇರ್ತದೆ, ಯಾವಾಗ ನನಗೆ ನೆನಪಾಗ್ತದೆ ಆಗೋದು, ಅದು ಖಾಲಿ ಆಗೋ ತನಕ ಅದು ಇರ್ತದೆ. ಅದು 1 ತಿಂಗಳು ಬರ್ತದೆ, 2 ತಿಂಗಳು ಬರ್ತದೆ. ಅದು ಖಾಲಿ ಆದ ಮೇಲೆ ಪುನಃ ಮಾಡಿರೋದು, ಒಟ್ಟಾರೆ ರಿಸರ್ವ್ ಅದು. ಆದರೆ ಒಂದು ಭಾಸ್ಕರ್ ಶೆಟ್ಟಿ, ನಿಮಗೆ ಈಗ ನಿಮ್ಮಲ್ಲಿ ಒಂದು ಸ್ವಲ್ಪ ಅನುಕೂಲ ಅಂದರೆ, ಈಗ ನೀವು ಆರಂಭದಲ್ಲೇ ಹೇಳಿದಾಗೆ ಪ್ರತಿ ಗಿಡದ ಬುಡಕ್ಕೂ ನಿಮಗೆ ಲಾರಿ ಆ ವಾಹನ ತಗೊಂಡೋಗಿ ಡಂಪ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ಹಾಗಾಗಿ ಸಾಗಾಟ ಈಗಾಟದ ವ್ಯವಸ್ಥೆ ಇದು ಸಮಸ್ಯೆ ಇಲ್ಲ. ಆದರೆ ಈಗ ಕೆಲವರು ಏನಂದರೆ, ಇದು ಈ ತ್ಯಾಜ್ಯವನ್ನು ನಾವು ತೋಟಕ್ಕೆ ಹಾಕಿದ್ರೆ ಎಲ್ಲಿ ತೊಂದರೆ ಆಗ್ತದೋ, ಅವರಿಗೆ ತೊಂದರೆ ಆಗ್ತದೆ, ಇವರಿಗೆ ತೊಂದರೆ ಆಗ್ತದೋ ಅಂತ ಹೇಳಿ ಯಾರು ಅದನ್ನೇ ಸ್ವಾಗತಿಸುವುದಿಲ್ಲ ನೋಡಿ. ಹೌದೌದು, ಅದು ನೋಡುವಾಗ ಅಸಹ್ಯ ಕಾಣ್ತದೆ, ಹೌದು, ಸ್ವಾಗತಿಸಿಲ್ಲ ಅಂಥವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಪವರ್ ಟಿಲ್ಲರ್ ಇದೆ, ನಾವು ಮೊದಲಿನಿಂದಲೂ ಪವರ್ ಟಿಲ್ಲರ್ ಪ್ರತಿ ಗಿಡಕ್ಕೆ ಹೋಗುವ ಅಂತ ವ್ಯವಸ್ಥೆ ಮಾಡಿಕೊಂಡಿದೆ. ಈಗಲ್ಲ ಅದಕ್ಕೋಸ್ಕರ ಅಂದರೆ ಎಂಥದ್ದು ಕೊಂಡೋಗ್ತದೆ, ತೆಂಗಿನ ತರಲಿಕ್ಕೆ, ಅದಕ್ಕೆ ಬುಡ ಗೊಬ್ಬರ ಹಾಕ್ಲಿಕ್ಕೆ, ಎಂಥ ಬೇಕಿದ್ದನ್ನು ನಾವು ಮಾಡಿಕೊಂಡ ಒಂದು ವ್ಯವಸ್ಥೆ ಅಂದರೆ 10 ವರ್ಷ ಮೊದಲೇ ತೆಂಗಿನ. ಅದು ಈಗ ಪ್ರಯೋಜನ ಬಿತ್ತು, ಆವಾಗ ಪ್ರಯೋಜನ ಇರಲಿಲ್ಲ, ಈಗಲೂ ಇದೆ ಪವರ್ ಟಿಲ್ಲರ್. ಆದರೆ ಬೇರೆಯವರಿಗೆ ಏನಿದೆ, ಎಲ್ಲೆಲ್ಲಿ ಕಟ್ಟಪುಣಿಯಲ್ಲಿ ಮನೆ ಹತ್ರ ತೆಂಗಿನ ಕಟ್ಟೆ ಇದ್ದವರು ಒಂದು ಜನ ಸಂಚಾರ ಸ್ವಲ್ಪ ದೂರ ಇದ್ದ ಸ್ಥಳದಲ್ಲಿ ಒಂದು ದೊಡ್ಡ ಟ್ರಂಚ್ ಮಾಡಿದರೆ, ಅದಕ್ಕೆ ತಂದು ಸ್ಟಾಕ್ ಹಾಕಿದರೆ ಅವರಿಗೆ ಅಂದರೆ ಅಲ್ಲಿ ಖರ್ಚು ಜಾಸ್ತಿ ಬೀಳ್ತದೆ. ಒಂದು ನೋಡಿ, ಒಂದು ಟ್ರಂಚ್ ಮಾಡ್ತಾರೆ, ಆಮೇಲೆ ಕಸ ಎಲ್ಲ ಹಾಕ್ತಾರೆ, ಬೇರೆ ಬೇರೆ ಗ್ರಾಮದವರು ತಂದು ಹಾಕ್ಬೋದು. ಹಾಕುವಾಗ ಇನ್ನೂ 2 ವಿಷಯ ಬರ್ತದೆ. ಟ್ರಂಚಿಗೆ ಹಾಕ್ತಾರೆ ಅಂತ ಏನೋ ಹಾಕ್ಬೋದು, ಗಿಡಕ್ಕೆ ನಾನು ಡೈಲಿ ನೋಡ್ತೀನಿ, ಅಲ್ಲಿ ಒಂದು ತಪ್ಪು ಆಗಲಿಕ್ಕೆ ಸಾಧ್ಯ ಉಂಟು. ಬಾಟ್ಲಿ ಗಿಟೆಲ್ಲ ಹಾಕಿದೆ, ಆಮೇಲೆ ಇವರು 3 ತಿಂಗಳ ನಂತರ ಅಥವಾ 4 ತಿಂಗಳ ನಂತರ ಅದಕ್ಕೆ ಸಗಣಿ ನೀರು ಹಾಕಿ ತೆಗೆಯುವಾಗ ಈ ಎಲ್ಲ ಕಲಬೆರಕೆ ಬರುವ ಸಾಧ್ಯತೆ ಜಾಸ್ತಿ ಉಂಟು. ಕಲಬೆರಕೆ ಇಲ್ಲ ಅಂತಾದರೂ ಆ ತ್ಯಾಜ್ಯವನ್ನು ಹೊತ್ತು ತೆಂಗಿನ ಗಿಡಕ್ಕೆ ಹಾಕಬೇಕು. ಅಲ್ಲಿ ಖರ್ಚು ಡಬ್ಬಲ್ ಆಯಿತು. ಒಂದು ಟ್ರಂಚ್ ಮಾಡಲಿಕ್ಕೆ ಖರ್ಚು, ಒಂದು 3 ತಿಂಗಳ ನಂತರ ಟ್ರಂಚ್ JCBಯಲ್ಲಿ ತೆಗಿಬೇಕು, ಹೊಂಡದಲ್ಲಿ ಇಳಿದು ಯಾರು ತೆಗಿಲಿಕ್ಕೆ ಕೇಳಿಕಿಲ್ಲ. JCBಯಿಂದ ತೆಗೆದು ಮೇಲೆ ಹಾಕಿದ ಮೇಲೆ ಬುಟ್ಟಿಯಲ್ಲಿ ಹೊತ್ತು ತೆಂಗಿನ ಕಟ್ಟೆ ಹಾಕಬೇಕು. ಅಲ್ಲಿ ನೋಡಿ ಖರ್ಚು ಜಾಸ್ತಿ, ನನಗೆ 0 ಮೇಂಟೆನೆನ್ಸ್. ಆದರೆ ನಾನು ಒಬ್ಬನು ಮಾತ್ರ ಡೈಲಿ ಅದ್ರ ಪಕ್ಕದಲ್ಲಿ ಇರ್ತೀನಿ. ಅಂದರೆ ಸೆಗಣಿ ನೀರು ಹಾಕಬೇಕು, ಇದ್ದ ಸೋಗೆ ಹಾಕಬೇಕು, ಕೆಲಸ ಉಂಟು. ಒಂದು ದಿವಸಕ್ಕೆ ಒಂದು ಕಟ್ಟೆ. ಇದರಿಂದಾಗಿ ಪಕ್ಕದವರಿಗೂ ತೊಂದರೆ ಆಗಬಾರ್ದು, ಸುತ್ತ ತೊಂದರೆ ಆಗಬಾರ್ದು ಅಲ್ವಾ? ಮುಖ್ಯ ಉದ್ದೇಶ ಪಕ್ಕದವರಿಗೆ ತೊಂದರೆ ಆಗಬಾರ್ದು. ಯಾಕಂದರೆ ನಮ್ಮ ಅರ್ಧ ತೋಟ ಎಲ್ಲ ಬೇರೆ ಬೇರೆ ಮನೆ ಪಕ್ಕದಲ್ಲಿದೆ, ಅವರಿಗೆ ವಾಸನೆ ಬರ್ಬೋದು, ಅಸಹ್ಯ ಆಗ್ಬಾರ್ದು. ವಾಸನೆ ಬರಬಾರ್ದು ಅಂತ ಹೇಳಿ ಕೂಡಲೇ ನನ್ನ ಸಗಣಿ ನೀರು ಯಾವಾಗ ಕಸ ಹಾಕ್ತಾರೆ ಆವಾಗ ನಾನು ಪವರ್ ಟಿಲ್ಲರ್ನಲ್ಲಿ ಡ್ರಮ್ನಲ್ಲಿ ಸ್ಟಾಕ್ ಇರ್ತದೆ, ಕೂಡಲೇ ಇದು ಸ್ವಲ್ಪ ಸಗಣಿ ನೀರು ವಾಸನೆ ಬರ್ತದೆ. ಮತ್ತು ಅಸಹ್ಯ ಆಗಬಾರ್ದು ಅಂತ ಕವರ್ ಮಾಡ್ತೀನಿ. ಅದು ಎಲ್ಲಿ ಮನೆ ಪಕ್ಕದ ಮಾತ್ರ, ಮತ್ತು ಕೆಳಗಿನ ನನಗೆ ಕೆಲಸವಿಲ್ಲ, ಅವರು ಏನಿಲ್ಲ, ಅವ್ರು ಹಾಕಿ ಹೋಗ್ತಾರೆ. ಇದರಿಂದ ನಾನು ಆ ದಿವಸ ಹಾಕ್ತೀನಿ ಅಥವಾ ಮರು ದಿವಸ ಹಾಕ್ತೀನಿ, ಆ ಸಮಸ್ಯೆ. ಈ ಮನೆ ಪಕ್ಕದಕ್ಕೆ ಮಾತ್ರ ನಾನು ನಿಲ್ಲೇಬೇಕಾಗ್ತದೆ. ಅಂದರೆ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಈಗ ಇನ್ನೊಂದೇನೆಂದರೆ, ಈಗ ಎಲ್ಲ ಕಡೆಗಳಲ್ಲೂ ಪಂಚಾಯತ್ಗಳಲ್ಲಿ, ಪೇಟೆಗಳಲ್ಲಿ, ಪಟ್ಟಣಗಳಲ್ಲಿ ಈ ಹಸಿ ತ್ಯಾಜ್ಯ, ಎಲ್ಲ ತ್ಯಾಜ್ಯವೂ ವಿಲೇವಾರಿ ಮಾಡೋದು ಭಾರಿ ಕಷ್ಟ. ಅದರಲ್ಲೂ ಈ ಹಸಿ ತ್ಯಾಜ್ಯ ಹೆಚ್ಚು ದಿನ ಇಡುವ ಹಾಗಿಲ್ಲ, ಅದು ಆ ದಿವಸಕ್ಕೆ ಕೊಳತೋಗ್ತದೆ, ವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಅದು ಮತ್ತೆ ಒಣ ತ್ಯಾಜ್ಯದ ಒಟ್ಟಿಗೂ ಸೇರಿಸಿದರೆ ಮತ್ತೆ ಇನ್ನೂ ಕಷ್ಟ ಅಲ್ವಾ? ಈ ಹಸಿ ತ್ಯಾಜ್ಯ ಈಗ ಇಷ್ಟೊಂದು ಉತ್ಪತ್ತಿ ಆಗೋದು, ಹಾಗಾದರೆ ಎಷ್ಟು ನಮಗೆ ಸಾವಯವ ಗೊಬ್ಬರ ಮಾಡಲಿಕ್ಕೆ ಅವಕಾಶ ಉಂಟಲ್ವಾ? ನೋಡಿ, ಹೆಜ್ಮಾಡಿ ಸಣ್ಣ ಗ್ರಾಮ, ಸಾಧಾರಣ ಒಂದು 2,000 ಮನೆ ಉಂಟಂತ ಹೇಳ್ತಾರೆ. ಅದರಲ್ಲಿ ಒಂದು 500 ಮನೆಯವರು ಮಾತ್ರ ಕೊಡೋದು ಬಹುಶಃ, ನನ್ನ ತಿಳಿದ ಮಟ್ಟಿಗೆ 1,000 ಒಳಗೆ, 500ರಿಂದ 1,000 ಒಳಗೆ ಅವರು ತ್ಯಾಜ್ಯ ಕೊಡ್ತಾರೆ. ಮತ್ತು ಹೆಜ್ಮಾಡಿ ದೊಡ್ಡ ದೊಡ್ಡ ಹೋಟೆಲ್ ಏನಿಲ್ಲ, ದೊಡ್ಡ ದೊಡ್ಡ ಕ್ಯಾಂಟೀನು ಏನಿಲ್ಲ. ಆದರೂ ನಮಗೆ ಒಂದು 250-300 kg ಹಸಿ ಕಸ ಬರ್ತದೆ. ಹೆಜ್ಮಾಡಿಯಲ್ಲಿ ದೊಡ್ಡ ತ್ಯಾಜ್ಯ ಬರೋದಂದರೆ ಒಂದು ದಾಬ ಉಂಟು, ಬಹುಶಃ ಒಂದು 50 kg ಅವ್ರದ್ದು ಒಬ್ಬರದಿರ್ಬೋದು. ಉಳಿದದೆಲ್ಲ ಮನೆಯದು ಚಿಕ್ಕ ಸ್ವಲ್ಪ ಸ್ವಲ್ಪ, ಅದು 50% ಜನ ಕೂಡ ಕೊಡೋದಿಲ್ಲ, ಆದರೂ 250-300 kg ತನಕ ಬರ್ತದೆ. ಅದರಲ್ಲಿ ಅಂಗಡಿಯವ್ರದ್ದು ಮತ್ತು ಫ್ರೂಟ್ಸ್ ಅಂಗಡಿಯವ್ರದ್ದು ಒಂದು 50ರಿಂದ ಸ್ವಲ್ಪ ಜಾಸ್ತಿ ಇರೋದು, ಅಂದರೆ ಜಾಸ್ತಿ ದಾಬದವ್ರದ್ದು. ಅವ್ರದ್ದು ತರಕಾರಿ ಇದೆ, ಪ್ಯೂರ್ ತರಕಾರಿ, ಕ್ಯಾಬೇಜಿ, ನೀರುಳ್ಳಿ, ಚುಳಿ ಅದೆಲ್ಲ ಜಾಸ್ತಿ. ಅಂದರೆ ಅದೇ ನಾನು ಹೇಳೋದು, ಇದುವೇ ಒಂದು ದೊಡ್ಡ ಸಾವಯವ ಗೊಬ್ಬರಕ್ಕೆ ಸಂಪನ್ಮೂಲ ಅಂತ. ಎಲ್ಲ ಕಡೆಯೂ ಇಂಥದ್ದು ಪ್ರಯತ್ನ ಒಬ್ಬೊಬ್ಬರು ಮಾಡಿದರೆ, ಅದಕ್ಕೆಂದರೆ ಒಂದನೆಯದು ಪಂಚಾಯತ್ನವ್ರ ಸಹಕಾರ ಬೇಕು. ಯಾಕೆಂದರೆ ನೋಡಿ, ಅವರು ನಾನು ಎಲ್ಲ ಇದಕ್ಕೆ ಮಾರ್ಗದ ವ್ಯವಸ್ಥೆ ಮಾಡಿದ್ದು ನನ್ನ ಸ್ವಂತಕ್ಕಾಗಿ. ಯಾವ ಮೊದಲು ನೋಡಿ, ಅವ್ರದ್ದು ಕಸ ಕಳಿಸ್ಕೊಡ್ತಾ ಇದ್ದಾರೆ ಅವರೇ, ಏನು ಉಚಿತವಾಗಿ ಏನೂ ಇದಿಲ್ಲ. ಅದು ಪ್ರತಿ ಕಟ್ಟೆ ಹೋಗ್ತದೆ, ಕಟ್ಟೆ ಪಕ್ಕದಲ್ಲಿ ನಿಲ್ತದೆ, ಡಂಪ್ ಮಾಡ್ತಾರೆ. ನೋಡಿ, ಅವರಿಗೂ ಭಾಳ ಈಸಿ.
ಅವರ ಕೆಲಸವರಿಗೆ ಪಂಚಾಯತ್ ಮೇಂಟೆನೆನ್ಸ್ ಫ್ರೀ ಆಯಿತು. ಅಲ್ಲಿ ಎಲ್ಲಿಯೇ ಹಾಕಿ ಬರೋದಾದರೆ ಅವರು ಹೊಂಡವೇ ಮಾಡಬೇಕು, ಅಲ್ಲಿ ಹಾಕೋದು ಹೋಗಬೇಕು. ನನಗೆ ಪ್ರತಿ ಗಿಡಕ್ಕೆ ಹೋಗ್ತದೆ. ಮತ್ತು ಅದನ್ನು ಉಪಯೋಗಿಸೋ ಜನಕ್ಕೆ ಮಾನಸಿಕವಾಗಿ ಅವರು ತಯಾರಬೇಕು. ಯಾಕಂದರೆ ಎಂಥ ಮಾರೆ ಗಲೀಜು ಮಾರ್ಯಾರೆ, ಅದು ವಾಸನೆ ಬರ್ತದೆ ಅಂಥ ಮನಸ್ಥಿತಿಯ ಇದು ಹೇಳಿದಲ್ಲ. ಸ್ವಲ್ಪ ವಾಸನೆ ಬರ್ಬೋದು, ಸಹಿಸ್ಕೊಳ್ಬೇಕು. ಯಾಕಂದರೆ ಸಗಣಿ ವಾಸನೆ ಬರ್ತದೆ. ಹಾಗೆ ಸಹಿಸ್ಕೊಂಡವರಿಗೆ ಇದು ಉಚಿತ ಸಾವಯವ ಗೊಬ್ಬರ. ಅಂದರೆ 50% ಅವರದ್ದು ಕೆಲಸ, 50% ನಮ್ಮದು. ಯಾಕಂದರೆ ಹಾಕಿದ ಕೂಡಲೇ ಅದಕ್ಕೆ ಹೊಂಡ ಮಾಡಿ ಇಡಬೇಕು, ಸಗಣಿ ನೀರು ಹಾಕಬೇಕು, ಅದು ವೇಸ್ಟ್ ಏನಿದ್ರೆ ಹಾಕಬೇಕು. ಅದು 50% ನಮ್ಮದು ಕೆಲಸ. ಹೌದು. ಅಂದರೆ ಅದಲ್ಲ, ಈಗ ತ್ಯಾಜ್ಯ ಎಲ್ಲ ಕಡೆಯೂ ಕೊಂಡೋಗಿ ಡಂಪ್ ಮಾಡೋದು, ಅದು ಊರಿಡಿ ಹೌದು. ಈಗ ತರಕಾರಿ ವೇಸ್ಟನ್ನು ಬೇರೆ ಇದರ ಒಟ್ಟಿಗೆ ಹಾಕಿದರೆ ಅದು ಬೇರೆ ಏನು ತೆಗಲಿಕ್ಕಲ್ಲ, ಪ್ಲಾಸ್ಟಿಕ್ ಗ್ಲಾಸ್ ತೆಗಲಿಕ್ಕಾಗೋದಿಲ್ಲ. ಅದರೊಟ್ಟಿಗೆ ಇದನ್ನು ಹಾಕಿದರೆ ಅದು ವಾಸನೆ. ಅದು ಈಗ ಹೆಜ್ಮಾಡಿಯಲ್ಲಿ ಅಂಥ ಸ್ಥಿತಿ ಇಲ್ಲ ನನ್ನ ಮಟ್ಟಿಗೆ. ಯಾಕೆಂದರೆ ಅವರು ಶೆಡ್ಡಿಗೆ ಹೋಗ್ತದೆ, ಶೆಡ್ಡಿಯಲ್ಲಿ ಎಲ್ಲ ಇಲಾವರಿ ಮಾಡ್ತಾರೆ, ಅಲ್ಲಿ ಪ್ಲಾಸ್ಟಿಕ್ ಬೇರೆ ಗ್ಲಾಸ್ ಬೇರೆ ಎಲ್ಲ ಮಾಡಿ ತುಂಬ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ತರಕಾರಿ ನನಗೆ ಬರ್ತದೆ, ನಾನ್ ವೆಜ್ ಇಲ್ಲ ಬೇರೆಯವರು ಹಂದಿ ಸಾಕು ಹೊರ್ಕೊಂಡು ಹೋಗ್ತಾರೆ ಏನೋ, ಒಟ್ಟಾರೆ ಇಲ್ಲಿ ಬರೋದಿಲ್ಲ. ಮೊದಲನೇ 1 ವರ್ಷ ಏನು ಪರಿಣಾಮ ಅಲ್ಲ, 2ನೇ ವರ್ಷ ಆಗ್ಬೋದು. ಯಾಕಂದ್ರೆ ನೋಡಿ 3ನೇ ಸೀಸನ್ ಇದು. ಮೊದಲನೇ ವರ್ಷ ಹಾಕಿದ್ದು ನನಗೆ ಏನು ಗೊತ್ತಿಲ್ಲ, ಸುಮ್ಮನೆ ವೇಸ್ಟಾ ಏನೋ ಸ್ವಲ್ಪ ಒಂದು ಇದಾಯಿತು, ನಂಬಲಿಕ್ಕೆ ಕಷ್ಟ ಆಯಿತು. ಈ ವರ್ಷದ ಫಸಲು ನನಗೆ ಇಷ್ಟು ವರ್ಷಕ್ಕಿಂತ ಒಳ್ಳೆಯದು ಬಂದಿದೆ. ಸೆಕೆಂಡ್ ಸೈಜು ಒಳ್ಳೆ ಬಂದಿದೆ, ಥರ್ಡು ವೆಯ್ಟ್ ಜಾಸ್ತಿ ಬಂದಿದೆ. ನನಗೆ 3 ವಿಧದಲ್ಲಿ ಇದಾಗಿದೆ. ಫಸಲು ಜಾಸ್ತಿ, ಸೈಜು ದೊಡ್ಡದು, ವೆಯ್ಟ್ ಜಾಸ್ತಿ. 2ನೇ ವರ್ಷದಲ್ಲಿ ಈಗ ನೋಡುವಾಗ ಅದರಲ್ಲಿ ಇದುಂಟು, ಎರೆಹುಳ ಟೈಪ್ ಉಂಟು. ಕುಪುಲ್ ಮಣ್ಣು ಅಂತ ಹೇಳ್ತಾರೆ ತುಳುವಿನಲ್ಲಿ, ಎರೆಹುಳ ಮಣ್ಣದೇ ಕಪ್ಪು ಮಣ್ಣು ಅಂತ ಹೇಳ್ತಾರೆ ಉಂಟು. ಮತ್ತು ಪಸೆ ಉಳಿತದೆ. ನನಗೆ ವಿಶೇಷ ಅಂದರೆ ಸಾಧಾರಣ ನೋಡಿ ಡ್ರಿಪ್ಪು ಹಾಕಿದ್ದು ನಾನು, ತೆಂಗಿನ ಬುಡ ಇದು ಏಪ್ರಿಲ್ ಮೇಲಿನಲ್ಲಿ ಕೂಡ ಹಸಿರು ಉಂಟು. ಸೆಕೆಂಡ್ ನೋಡಿ ಗರಿಗಳು ಸುಮಾರು 20 ಮೇಲೆ ಇರಬೇಕಂತ ಉಂಟು. ಕಾಯಿ ಒಳ್ಳೆದುಂಟು. ಅದು ಖರ್ಚು ಕಡಿಮೆ ಈಗ ನನ್ನ ಮಟ್ಟದಲ್ಲಿ. ಆದರೆ ವಿಶೇಷ ಏನಂದರೆ ಅವರು ಬರುವ ದಿವಸಾಗಲೂ ನಾನು ಅವರ ಬೆನ್ನಿಂದಿರ್ತೇನೆ. ಅದೊಂದು ದೊಡ್ಡ ಕೆಲಸ, ಯಾವುದಕ್ಕೆ ಹೋಗೋದಿಲ್ಲ. ಕಸ ಹಾಕಿದ ಕೂಡಲೇ ಸಗಣಿ ನೀರು ಹಾಕೋದು, ಕಸ ಹಾಕೋದು, ಮತ್ತು ಅದೇ ಕಟ್ಟೆ ಮಾಡುವಂಥದ್ದು. ಅಂದರೆ ಸಗಣಿ ನೀರು ಹಾಕೋದು ಅದು ವಾಸನೆ ಬರಬಾರ್ದು ಅಂತ ಉದ್ದೇಶ. ಮೇಲೆ ಕವರ್ ಮಾಡೋದು ಅಸಹ್ಯ ಆಗಬಾರ್ದು. ಇದು 2 ಕಾರಣಕ್ಕೆ ಅದೇ ಸೊಂದು. ಆದರೆ ಅದು ನಿಜವಾಗಿ ಅದು ಕಂಪೋಸ್ಟ್ ಆಗ್ತದೆ. ಮೊದಲು ಒಂದು 4-5 ವರ್ಷ ಬಾಳೆ ಗಿಡ ಇತ್ತು, ಒಳ್ಳೆ ಗಿಡ ಬಂದಿದೆ. ಈಗ ಪುನಃ ರೀಪ್ಲ್ಯಾಂಟ್ ಮಾಡಬೇಕಂದ್ರೆ ಪುನಃ 20 ಗಿಡ ಮಾಡಲಿಕ್ಕೆ ಆಗ್ತದೆ. ಹೌದು, ಅದೇ ವ್ಯತ್ಯಾಸ. ಅಂದರೆ ಒಂದೇ ಸಲ ಆದರೆ 25 ಗಿಡ ಆದರೆ 10 ವರ್ಷದ ನಂತರ 20 + 20 40 ಆಗ್ತದೆ. ಮತ್ತೊಂದು ಗ್ಯಾಪ್ ಆಗ್ತದೆ. ಇದು ಹಳಿತಾಗುವಾಗ ಅದು ಹೊಸ ಗಿಡ ಆಗ್ತದೆ. ಸ್ವಲ್ಪ ಲೇಟ್ ಆಯಿತು, ನಡಬೇಕಿತ್ತು ಇಷ್ಟರಲ್ಲಿ. ಈ ಸಲ ಇದು ಮಾಡಬೇಕಂತ. ಮತ್ತು ತೆಂಗಿನಕಾಯಿ ನಾನೇ ಮಾಡುವಂಥದ್ದು, ಎಲ್ಲಿ ನರ್ಸರಿ ತರೋದಿಲ್ಲ, ನಮ್ಮದೇ ಓನ್ ಗಿಡ ಇದು. ನಮ್ಮ ತೋಟದಲ್ಲೇ ಇದ್ದ ಬೀಜವನ್ನು ಆಯ್ಕೆ ಮಾಡಿ ನಾನು ಯಾವುದನ್ನು ಹೊರಗಿಂದ ತರೋದಿಲ್ಲ. ನೋಡಿ, ಈ ಗಿಡಕ್ಕೆ 4 ಫೀಟ್ ದೂರ ಟ್ರಂಚ್ 5 ವರ್ಷ ಮೊದಲು ಮಾಡಿದ್ದು. ಆಮೇಲೆ ಆ ಟ್ರಂಚಿಗೆ ಮಾತ್ರ ಮೊದಲು ಇದು ತರಕಾರಿ ವೇಸ್ಟ್ ಒಂದನೇ ಅಂತ, ಅದೇ ದಿವಸ ಅದರ ಮೇಲೆ ಸಗಣಿ ನೀರು, ಅದರ ಮೇಲೆ ಕವರ್ ಮಾಡಿದ್ದು. ಅಂದರೆ ಇದರಲ್ಲಿ ಈಗ ಕಾಣುವಂಥದ್ದು ಮರದ ಸಿಪ್ಪೆ, ತೆಂಗಿನದ್ದು ಎಲ್ಲ ವೇಸ್ಟ್ ಉಂಟು ಇದರಲ್ಲಿ. ಅದು ಮೇಲೆ ಕವರ್ ಮಾಡಿದ್ದು ಅಸಹ್ಯ ಕಾಣದಾಗೆ. ನೋಡಿ, ಇದನ್ನು ಕೋಳಿ ಹೋಗಲಿಲ್ಲ, ಕ್ಲೀನ್ ಉಂಟು. ಇದೊಂದು ಇನ್ನೊಂದು 4 ದಿವಸ ಹೋಗೋ ಇದು ಮಾಡ್ತದೆ, ಕೋಳಿ ಆದಮೇಲೆ ಮಾಡ್ತದೆ. ಇದುವರೆಗೆ ಸಾವಯವ ಕೃಷಿಕ ಹೆಜಮಾಡಿ ತಗ್ಗುಮನೆ ಭಾಸ್ಕರ ಶೆಟ್ಟಿ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.